ನಾನು ಒಂದು ಸ್ಟೇಟ್ಮೆಂಟ್ ಮಾಡಿದೆ. ಅದೇನಂತಂದ್ರೆ, ಕೆಲವು ಹಿಂದುಳಿದ ಸಮುದಾಯಗಳನ್ನ ಈಗ ಎಸ್ಟಿಗೆ ಸೇರಿಸಬೇಕು ಅನ್ನೋ ಉದ್ದೇಶ ಸರ್ಕಾರಕ್ಕಿದೆ. ಇದು ಅವರು ಮಾಡ್ತಾ ಇರತಕ್ಕಂಥ ಕೆಲಸ ಅಲ್ಲ. ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಒಂದು ತೀರ್ಮಾನ ತೆಗೆದುಕೊಂಡು ಕುರುಬ ಸಮುದಾಯಗಳಿಗೆ ಸೇರಿರ್ತಕ್ಕಂಥ ಕೆಲವು ಗೋಂಡ ಕುರುಬ, ಅವ್ರು ಯಾರು ಈ ಪಟ್ಟಣ ಪ್ರದೇಶಗಳಿಂದ ದೂರ ಇದ್ದಾರೆ, ಅವರು ಟ್ರೈಬ್ಸ್ ಆಗಿದ್ದಾರೆ, ಅಂಥವರನ್ನು ತೆಗೆದುಕೊಂಡು ಅವರನ್ನು ಎಸ್ಟಿಗೆ ಸೇರಿಸಬೇಕು, ಅವರಿಗೆ ಅನುಕೂಲಗಳು ಹೆಚ್ಚು ಸಿಗಬೇಕು ಅನ್ನೋದನ್ನ ರೆಕಮೆಂಡೇಶನ್ ಅನ್ನ ಹಿಂದೆನೇ ಮಾಡಿತ್ತು ನಮ್ಮ ಸರ್ಕಾರ. ಈಗ ಅದು ಚರ್ಚೆಗೆ ಬಂದಿರತಕ್ಕಂಥ ಸಂದರ್ಭದಲ್ಲಿ ಕ್ಲಾರಿಫಿಕೇಶನ್ ಕೇಳಿದ್ದಾರೆ. ಆ ಕ್ಲಾರಿಫಿಕೇಶನ್ ಅವ್ರು ಕೇಳಿದ ತಕ್ಷಣ ನಾವೇ ಮಾಡ್ತಿದ್ದೀವಿ, ಕುರುಬ ಸಮಾಜವನ್ನ ನಾವು ಎಸ್ಟಿಗೆ ಸೇರಿಸ್ತಾ ಇದ್ದೀವಿ, ಅನುಕೂಲಗಳನ್ನು ಮಾಡಿಕೊಡ್ತೀವಿ, ಹೆಚ್ಚಿನ ಸವಲತ್ತುಗಳನ್ನು ಕೊಡ್ತೀವಿ ಅನ್ನೋ ಬಿಂಬಿಸಲಿಕ್ಕೆ ಹೊರಟಿದ್ದಾರೆ. ನಾನು ಮೊನ್ನೆ ಒಂದು ಸ್ಟೇಟ್ಮೆಂಟ್ ಮಾಡಿದೆ. ಅದೇನು ಅಂತಂದ್ರೆ, ನೀವು ಯಾರನ್ನೇ ಬೇಕಾದರೂ ಎಸ್ಟಿಗೆ ಸೇರಿಸ್ರಿ, ನೀವು ಎಸ್ಟಿಗೆ ಮೀಸಲಾತಿ 3% ಇದ್ದದ್ದನ್ನು 7% ಮಾಡಲಿಲ್ಲ, ಅದನ್ನು ನಾವು ಮಾಡಿದ್ದು. ಎಸ್ಸಿಗಳಿಗೆ 15% ಇದ್ದದ್ದನ್ನ 17% ಮಾಡಿದ್ದು ನಾವು. ಆದ್ರೆ ನೀವೇನ್ ಮಾಡಿದ್ರಿ? ವಿರೋಧ ಮಾಡಿದ್ರಿ. ಚುನಾವಣೆ ಸಂದರ್ಭ, ಚುನಾವಣೆಗಾಗಿ ಇವರು ತಂತ್ರಗಾರಿಕೆ ಮಾಡಿದ್ದಾರೆ, ಇದೆಲ್ಲ ಸ್ಟಂಟು, ಇದನ್ನು ನಂಬಬೇಡಿ ಅಂದ್ರಿ. ಆದ್ರೆ ಈಗ ಜನಗಣತಿ ಮಾಡುವಾಗ ಮತ್ತು ಒಳ ಮೀಸಲಾತಿಗಳನ್ನು ಘೋಷಣೆ ಮಾಡುವಾಗ ನೀವು 17% ಕೊಟ್ರಿ. ಅದು ಎಲ್ಲಿಂದ ಬಂತು? ಇದು ಬಿಜೆಪಿ ಮಾಡಿದ್ದು ಅಂತ ನಿಮ್ಗೆ ಈಗ ಖಾತ್ರಿ ಆಯ್ತಲ್ಲ. ಜನರಿಗೂ ಇದು ತಿಳಿಸ್ಬೇಕು. ಜೊತೆಗೆ ಈಗೇನು ಕುರುಬ ಸಮುದಾಯಗಳಿರಬಹುದು, ಅದು ಇನ್ನೂ ಅನೇಕ ಸಮುದಾಯದವರು ಕೇಳ್ತಿದ್ದಾರೆ ಎಸ್ಟಿಗೆ ಸೇರಿಸಿ ಅಂತ. ಈಗ ಕೋಳಿ ಸಮಾಜದವರು ಕೇಳ್ತಿದ್ದಾರೆ, ಅವರನ್ನು ನೀವು ಸೇರಿಸಿ, ನಾವೇನು ಬೇಡನಲ್ಲ. ಆದ್ರೆ ಜನಸಂಖ್ಯೆ ಎಷ್ಟು ನೀವು ಸೇರಿಸ್ತಿರೋ ಆ ಜನಸಂಖ್ಯೆಗೆ ಅನುಗುಣವಾಗಿ ಅವರ ಮೀಸಲಾತಿಯನ್ನು ಕೂಡ ಹೆಚ್ಚಿಸಬೇಕು. ಇದು ನಮ್ಮ ಬೇಡಿಕೆ ಇರತಕ್ಕಂಥದ್ದು. ಇದನ್ನ ಮೊನ್ನೆ ಅದೇನು ರಾಂಗ್ ಆಗಿದೆ, ಅದೇನು ಅವರನ್ನು ಸೇರಿಸಬಾರದು ಅಂತ ಹೇಳಿದ್ರು ಅನ್ನೋ ರೀತಿಯಲ್ಲಿ ವರದಿಗಳು ಬಂದಿತ್ತು. ನಾನು ಸ್ಪಷ್ಟಪಡಿಸ್ತಾ ಇದ್ದೇನೆ, ಯಾವುದೇ ಜಾತಿಗಳು ಹಿಂದುಳಿದಿದ್ರೆ, ಅವರು ವಂಚಿತ ಸಮುದಾಯಗಳಾಗಿದ್ರೆ ಅವರಿಗೆ ಸವಲತ್ತು ಕೊಡಬೇಕಾದ್ದು ನಮ್ಮ ನಿಮ್ಮ ಎಲ್ಲರ ಕರ್ತವ್ಯ. ಆದರೆ ಕರ್ತವ್ಯವನ್ನು ಮಾಡುವಾಗ ನಾವು ಒಂದನ್ನು ಮರಿಬಾರದು. ಈಗೇನು 7% ನಾವು ಎಸ್ಟಿಗಳಿಗೆ ಕೊಟ್ಟಿದ್ದೀವಿ, ಅದರಲ್ಲಿ ಬಂದು ಬೇರೆಯವರು ಪಾಲು ಕೇಳಬಾರದು. ನಾನು ಹೇಳೋದು, ಅದಕ್ಕೆ ಸೇರಿದ ತಕ್ಷಣನೇ ಆ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿಯನ್ನು ಕೂಡ ಹೆಚ್ಚಿಸಬೇಕು ಅಂತಕ್ಕಂಥ ಮನವಿಯನ್ನ